ಸುಮ್ಮನೆ ಈ ಬಾರ್ ಅಸೋಸಿಯೇಷನ್ ಅವರೆಲ್ಲ ಹೇಳ್ತಾ ಇರುವಂತ ವಿಷಯ. ನಮ್ಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ನಿನ್ನೆ ಹೈಕೋರ್ಟ್‌ನಲ್ಲಿ ಕೇಸ್ ಕೂಡ ಹಾಕಿದ್ರು. ಕೇಸು ಕೂಡ ನಮ್ಮ ಪರವಾಗಿ ನನ್ನ ಆದೇಶವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್, ಮಾನ್ಯ ಉಚ್ಚ ನ್ಯಾಯಾಲಯ. ಒಂದು ನಿರಂತರವಾಗಿ ಚುನಾವಣೆ ಎಣಿಕೆ 2 ಬಂದಿದೆ. ಒಂದು 3ನೇ ತಾರೀಕು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. 3ನೇ ತಾರೀಕು ಪದವೀಧರದ ಚುನಾವಣೆ ನಡೆಯುವಂಥದ್ದು ಮುಕ್ತಾಯ ಆಗೋದು ಬೆಳಗ್ಗೆ ಸಂಜೆ 4 ಗಂಟೆಗೆ, 8 ಗಂಟೆಯಿಂದ 4 ಗಂಟೆ ತನಕ ಅಂತ ಇರುತ್ತೆ. ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951 135 ಸಿ ಸಬ್ ಕ್ಲಾಸ್ 1 ನಲ್ಲಿ ಏನ್ ಹೇಳುತ್ತೆ? ಚುನಾವಣಾ ದಿನ ಅಂದ್ರೆ ಅದರ ಲೆಕ್ಕದಲ್ಲಿ ಸೈಲೆಂಟ್ ಪೀರಿಯಡ್ ಏನಿರುತ್ತೆ ಅದು. ಚುನಾವಣೆ ಮುಕ್ತಾಯವಾಗುವ ಅವಧಿಗೆ 48 ಗಂಟೆ ಮುಂಚಿತವಾಗಿ ಯಾವುದೇ ಮದ್ಯಪಾನ ಮಾರಾಟ ಮಾಡುವಂತಿಲ್ಲ ಅನ್ನುವಂಥದ್ದು ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951 ಅಲ್ಲಿ ಇರುವಂತ ಅಂಶ. ಇದು ಪ್ರತಿ ಚುನಾವಣೆಗಳಿಗೂ ಕೂಡ ಅನ್ವಯಿಸುತ್ತೆ. ಎಲ್ಲಾ ತರದ ಚುನಾವಣೆಗೂ ಅನ್ವಯಿಸುತ್ತೆ. ದಟ್ ಇಸ್ ಅ ಸೈಲೆಂಟ್ ಪೀರಿಯಡ್. ಪೀರಿಯಡ್ ಅದು. ಹಾಗಾಗಿ 3ನೇ ತಾರೀಕು 4 ಗಂಟೆಗೆ ಪದವೀಧರ ಚುನಾವಣೆ ಮುಕ್ತಾಯ ಆಗೋದ್ರಿಂದ 1ನೇ ತಾರೀಕು 4 ಗಂಟೆಯಿಂದ 48 ಗಂಟೆ ಲಿಕ್ಕರ್ ಬ್ಯಾನ್ ಇದ್ದೇ ಇರುತ್ತೆ. 3ನೇ ತಾರೀಕು 4 ಗಂಟೆಯಿಂದ ರಾತ್ರಿ 10:30 11 ಗಂಟೆ ಏನ್ ಟೈಮ್ ಇರುತ್ತೋ, ಅಥವಾ ರೆಸ್ಟೋರೆಂಟ್ಗಳಾದ್ರೂ 1 ಗಂಟೆ ರಾತ್ರಿ ತನಕ ಏನು ಟೈಮ್ ಇರುತ್ತೆ ಅವ್ರು ಮಾಡ್ಬೋದು. ಲಿಕ್ಕರ್ ಅಂಡ್ ಫುಡ್ ಎರಡನ್ನೂ ಮಾಡ್ಬೋದು. ಫುಡ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ಇವತ್ತು ಇದೆ ನಾಳೆ ಇದೆ. ಯಾವುದೇ ರೆಸ್ಟೋರೆಂಟ್ ಅಲ್ಲಿ ಫುಡ್ಗೆ ರಿಸ್ಟ್ರಿಕ್ಷನ್